ಆಪರೇಷನ್ ಸಿಂಧೂರ ಬಳಿಕವೂ ಪಾಕ್ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ನೋಡಿ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಯ ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಆಗಸ್ಟ್ನಲ್ಲೇ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಮತ್ತೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಆರ್ಮಿ. ಏನ್ ಕದನ ವಿರಾಮ? ಮತ್ತೆ ಈ ತರ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ರೆ ಏನ್ ಕದನ ವಿರಾಮ? ಭಾರತೀಯ ಸೇನೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುತ್ತೆ. ಅಂದ್ರೆ ಏನು, ಇವ್ರು ಮಾಡದೆಲ್ಲ ಮಾಡ್ತಾನೆ ಇರ್ತಾರೆ, ಡ್ರೋನ್ಗಳನ್ನ ಹಾರಿಸ್ತಾನೆ ಇರ್ತಾರೆ, ಭಾರತ ಮಾತ್ರ ಸುಮ್ಮನೆ ಇರಬೇಕು, ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ಹೇಳಕ್ಕೆ ಯುಎಸ್ ಕಡೆಯಿಂದ ಇದನ್ನ ಹೇಳ್ಸಿದ್ದ. ಅವ್ರ ಕೈಕಾಲ್ ಬಿದ್ದು ಪಾಕಿಸ್ತಾನ ನೋಡ್ತಾ ಇದೀವಿ. ನಿನ್ನೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಹೇಳಿತನವನ್ನ ಮೆರೆದಿದೆ. ಎದುರಿಸೋದಾದ್ರೆ ಬನ್ನಿ ಯುದ್ಧಕ್ಕೆ ನೋಡ್ಕೋತೀವಿ ಅಂತ ಎದುರಿಸಬೇಕು ಅಂತ ತಾಕತ್ತಿಲ್ಲ, ದಮ್ಮಿಲ್ಲ. ಬದಲಾಗಿ ರಣ ಹೇಳಿ ಪಾಕ್ ಅಮೆರಿಕದ ಕೈಕಾಲು ಹಿಡ್ಕೊಳ್ಳುತ್ತೆ ಹೋಗಿ. ಡಿಜಿಎಂಒ ಸಭೆಯ ಬಳಿಕವೂ ಡಿಜಿಎಂಒ ಸಭೆನಲ್ಲಿ ಹೇಳ್ತಾರೆ ಇಲ್ಲ ಕದನ ವಿರಾಮ ಅಂತ. ಇದೇ ಹೇಳಿತನವನ್ನ ಅರ್ಧ ಶತಮಾನದಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರೋಂಥದ್ದು. ಶೇಮ್ ಆನ್ ದೆಮ್. ಬಳಿಕವೂ ಕೂಡ ನಿನ್ನೆ ಡಿಜಿಎಂಒ ಮೀಟಿಂಗ್ ನಂತರವೂ ಕೂಡ ಮತ್ತೆ ಕುತಂತ್ರಿ ಪಾಕ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಭಾರತದ ಸೇನೆ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟಿದೆ. ಏನ್ ಮಾಡ್ತಾರೆ ಮೋದಿ ಇದ್ರ ನಂತರ ನೋಡೋಣ. ಆಪರೇಷನ್ ಸಿಂಧೂರ ಬಳಿಕವೂ ಪಾಕ್ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ನೋಡಿ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಯ ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಆಗಸ್ಟ್ನಲ್ಲೇ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಮತ್ತೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಆರ್ಮಿ. ಏನ್ ಕದನ ವಿರಾಮ? ಮತ್ತೆ ಈ ತರ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ರೆ ಏನ್ ಕದನ ವಿರಾಮ? ಭಾರತೀಯ ಸೇನೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುತ್ತೆ. ಅಂದ್ರೆ ಏನು, ಇವ್ರು ಮಾಡದೆಲ್ಲ ಮಾಡ್ತಾನೆ ಇರ್ತಾರೆ, ಡ್ರೋನ್ಗಳನ್ನ ಹಾರಿಸ್ತಾನೆ ಇರ್ತಾರೆ, ಭಾರತ ಮಾತ್ರ ಸುಮ್ಮನೆ ಇರಬೇಕು, ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ಹೇಳಕ್ಕೆ ಯುಎಸ್ ಕಡೆಯಿಂದ ಇದನ್ನ ಹೇಳ್ಸಿದ್ದ. ಅವ್ರ ಕೈಕಾಲ್ ಬಿದ್ದು ಪಾಕಿಸ್ತಾನ ನೋಡ್ತಾ ಇದೀವಿ. ನಿನ್ನೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಹೇಳಿತನವನ್ನ ಮೆರೆದಿದೆ. ಎದುರಿಸೋದಾದ್ರೆ ಬನ್ನಿ ಯುದ್ಧಕ್ಕೆ ನೋಡ್ಕೋತೀವಿ ಅಂತ ಎದುರಿಸಬೇಕು ಅಂತ ತಾಕತ್ತಿಲ್ಲ, ದಮ್ಮಿಲ್ಲ. ಬದಲಾಗಿ ರಣ ಹೇಳಿ ಪಾಕ್ ಅಮೆರಿಕದ ಕೈಕಾಲು ಹಿಡ್ಕೊಳ್ಳುತ್ತೆ ಹೋಗಿ. ಡಿಜಿಎಂಒ ಸಭೆಯ ಬಳಿಕವೂ ಡಿಜಿಎಂಒ ಸಭೆನಲ್ಲಿ ಹೇಳ್ತಾರೆ ಇಲ್ಲ ಕದನ ವಿರಾಮ ಅಂತ. ಇದೇ ಹೇಳಿತನವನ್ನ ಅರ್ಧ ಶತಮಾನದಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರೋಂಥದ್ದು. ಶೇಮ್ ಆನ್ ದೆಮ್. ಬಳಿಕವೂ ಕೂಡ ನಿನ್ನೆ ಡಿಜಿಎಂಒ ಮೀಟಿಂಗ್ ನಂತರವೂ ಕೂಡ ಮತ್ತೆ ಕುತಂತ್ರಿ ಪಾಕ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಭಾರತದ ಸೇನೆ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟಿದೆ. ಏನ್ ಮಾಡ್ತಾರೆ ಮೋದಿ ಇದ್ರ ನಂತರ ನೋಡೋಣ. ಆಪರೇಷನ್ ಸಿಂಧೂರ ಬಳಿಕವೂ ಪಾಕ್ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ನೋಡಿ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಯ ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಆಗಸ್ಟ್ನಲ್ಲೇ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಮತ್ತೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಆರ್ಮಿ. ಏನ್ ಕದನ ವಿರಾಮ? ಮತ್ತೆ ಈ ತರ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ರೆ ಏನ್ ಕದನ ವಿರಾಮ? ಭಾರತೀಯ ಸೇನೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುತ್ತೆ. ಅಂದ್ರೆ ಏನು, ಇವ್ರು ಮಾಡದೆಲ್ಲ ಮಾಡ್ತಾನೆ ಇರ್ತಾರೆ, ಡ್ರೋನ್ಗಳನ್ನ ಹಾರಿಸ್ತಾನೆ ಇರ್ತಾರೆ, ಭಾರತ ಮಾತ್ರ ಸುಮ್ಮನೆ ಇರಬೇಕು, ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ಹೇಳಕ್ಕೆ ಯುಎಸ್ ಕಡೆಯಿಂದ ಇದನ್ನ ಹೇಳ್ಸಿದ್ದ. ಅವ್ರ ಕೈಕಾಲ್ ಬಿದ್ದು ಪಾಕಿಸ್ತಾನ ನೋಡ್ತಾ ಇದೀವಿ. ನಿನ್ನೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಹೇಳಿತನವನ್ನ ಮೆರೆದಿದೆ. ಎದುರಿಸೋದಾದ್ರೆ ಬನ್ನಿ ಯುದ್ಧಕ್ಕೆ ನೋಡ್ಕೋತೀವಿ ಅಂತ ಎದುರಿಸಬೇಕು ಅಂತ ತಾಕತ್ತಿಲ್ಲ, ದಮ್ಮಿಲ್ಲ. ಬದಲಾಗಿ ರಣ ಹೇಳಿ ಪಾಕ್ ಅಮೆರಿಕದ ಕೈಕಾಲು ಹಿಡ್ಕೊಳ್ಳುತ್ತೆ ಹೋಗಿ. ಡಿಜಿಎಂಒ ಸಭೆಯ ಬಳಿಕವೂ ಡಿಜಿಎಂಒ ಸಭೆನಲ್ಲಿ ಹೇಳ್ತಾರೆ ಇಲ್ಲ ಕದನ ವಿರಾಮ ಅಂತ. ಇದೇ ಹೇಳಿತನವನ್ನ ಅರ್ಧ ಶತಮಾನದಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರೋಂಥದ್ದು. ಶೇಮ್ ಆನ್ ದೆಮ್. ಬಳಿಕವೂ ಕೂಡ ನಿನ್ನೆ ಡಿಜಿಎಂಒ ಮೀಟಿಂಗ್ ನಂತರವೂ ಕೂಡ ಮತ್ತೆ ಕುತಂತ್ರಿ ಪಾಕ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಭಾರತದ ಸೇನೆ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟಿದೆ. ಏನ್ ಮಾಡ್ತಾರೆ ಮೋದಿ ಇದ್ರ ನಂತರ ನೋಡೋಣ. ಆಪರೇಷನ್ ಸಿಂಧೂರ ಬಳಿಕವೂ ಪಾಕ್ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ನೋಡಿ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ಪಾಕಿಸ್ತಾನ
ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಯ ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಆಗಸ್ಟ್ನಲ್ಲೇ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಮತ್ತೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಆರ್ಮಿ. ಏನ್ ಕದನ ವಿರಾಮ? ಮತ್ತೆ ಈ ತರ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ರಿ, ಏನ್ ಕದನ ವಿರಾಮ? ಭಾರತೀಯ ಸೇನೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುತ್ತೆ. ಅಂದ್ರೆ ಏನು, ಇವ್ರು ಮಾಡೋದೆಲ್ಲ ಮಾಡ್ತಾನೆ ಇರ್ತಾರೆ, ಡ್ರೋನ್ಗಳನ್ನ ಹಾರಿಸ್ತಾನೆ ಇರ್ತಾರೆ, ಭಾರತ ಮಾತ್ರ ಸುಮ್ಮನೆ ಇರಬೇಕು, ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ಹೇಳಕ್ಕೆ ಯುಎಸ್ ಕಡೆಯಿಂದ ಇದನ್ನ ಹೇಳ್ಸಿದ್ದ. ಅವ್ರ ಕೈಕಾಲ್ ಬಿದ್ದು ಪಾಕಿಸ್ತಾನ. ನೋಡ್ತಾ ಇದೀವಿ, ನಿನ್ನೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಹೇಳಿತನವನ್ನ ಮೆರೆದಿದೆ. ಎದುರಿಸೋದಾದ್ರೆ ಬನ್ನಿ ಯುದ್ಧಕ್ಕೆ ನೋಡ್ಕೋತೀವಿ ಅಂತ ಎದುರಿಸಬೇಕು ಅಂತ ತಾಕತ್ತಿಲ್ಲ, ದಮ್ಮಿಲ್ಲ. ಬದಲಾಗಿ ರಣ ಹೇಳಿ ಪಾಕ್ ಅಮೆರಿಕದ ಕೈಕಾಲು ಹಿಡ್ಕೊಳ್ಳುತ್ತೆ ಹೋಗಿ. ಡಿಜಿಎಂಒ ಸಭೆಯ ಬಳಿಕವೂ ಡಿಜಿಎಂಒ ಸಭೆನಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ಕದನ ವಿರಾಮ ಅಂತ. ಇದೇ ಹೇಳಿತನವನ್ನ ಅರ್ಧ ಶತಮಾನದಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರೋಂಥದ್ದು. ಶೇಮ್ ಆನ್ ದೆಮ್. ಬಳಿಕವೂ ಕೂಡ ನಿನ್ನೆ ಡಿಜಿಎಂಒ ಮೀಟಿಂಗ್ ನಂತರವೂ ಕೂಡ ಮತ್ತೆ ಕುತಂತ್ರಿ ಪಾಕ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಭಾರತದ ಸೇನೆ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟಿದೆ. ಏನ್ ಮಾಡ್ತಾರೆ ಮೋದಿ ಇದ್ರ ನಂತರ ನೋಡೋಣ. ಆಪರೇಷನ್ ಸಿಂಧೂರ ಬಳಿಕವೂ ಪಾಕ್ ಮತ್ತೆ ತನ್ನ ನಾರಿ ಬುದ್ಧಿಯನ್ನ ತೋರಿಸಿದೆ. ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ನೋಡಿ, ಇಷ್ಟೆಲ್ಲ ಆದ ಮೇಲೂ ಕೂಡ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಯ ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಆಗಸ್ಟ್ನಲ್ಲೇ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಮತ್ತೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಆರ್ಮಿ. ಏನ್ ಕದನ ವಿರಾಮ? ಮತ್ತೆ ಈ ತರ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ರಿ, ಏನ್ ಕದನ ವಿರಾಮ? ಭಾರತೀಯ ಸೇನೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುತ್ತೆ. ಅಂದ್ರೆ ಏನು, ಇವ್ರು ಮಾಡೋದೆಲ್ಲ ಮಾಡ್ತಾನೆ ಇರ್ತಾರೆ, ಡ್ರೋನ್ಗಳನ್ನ ಹಾರಿಸ್ತಾನೆ ಇರ್ತಾರೆ, ಭಾರತ ಮಾತ್ರ ಸುಮ್ಮನೆ ಇರಬೇಕು, ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ಹೇಳಕ್ಕೆ ಯುಎಸ್ ಕಡೆಯಿಂದ ಇದನ್ನ ಹೇಳ್ಸಿದ್ದ. ಅವ್ರ ಕೈಕಾಲ್ ಬಿದ್ದು ಪಾಕಿಸ್ತಾನ. ನೋಡ್ತಾ ಇದೀವಿ, ನಿನ್ನೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಹೇಳಿತನವನ್ನ ಮೆರೆದಿದೆ. ಎದುರಿಸೋದಾದ್ರೆ ಬನ್ನಿ ಯುದ್ಧಕ್ಕೆ ನೋಡ್ಕೋತೀವಿ ಅಂತ ಎದುರಿಸಬೇಕು ಅಂತ ತಾಕತ್ತಿಲ್ಲ, ದಮ್ಮಿಲ್ಲ. ಬದಲಾಗಿ ರಣ ಹೇಳಿ ಪಾಕ್ ಅಮೆರಿಕದ ಕೈಕಾಲು ಹಿಡ್ಕೊಳ್ಳುತ್ತೆ ಹೋಗಿ. ಡಿಜಿಎಂಒ ಸಭೆಯ ಬಳಿಕವೂ ಡಿಜಿಎಂಒ ಸಭೆನಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ಕದನ ವಿರಾಮ ಅಂತ. ಇದೇ ಹೇಳಿತನವನ್ನ ಅರ್ಧ ಶತಮಾನದಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರೋಂಥದ್ದು. ಶೇಮ್ ಆನ್ ದೆಮ್. ಬಳಿಕವೂ ಕೂಡ ನಿನ್ನೆ ಡಿಜಿಎಂಒ ಮೀಟಿಂಗ್ ನಂತರವೂ ಕೂಡ ಮತ್ತೆ ಕುತಂತ್ರಿ ಪಾಕ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಭಾರತದ ಸೇನೆ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟಿದೆ. ಏನ್ ಮಾಡ್ತಾರೆ ಮೋದಿ ಇದ್ರ ನಂತರ ನೋಡೋಣ. ಆಪರೇಷನ್ ಸಿಂಧೂರ ಬಳಿಕವೂ ಪಾಕ್ ಮತ್ತೆ ತನ್ನ ನಾರಿ ಬುದ್ಧಿಯನ್ನ ತೋರಿಸಿದೆ. ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ನೋಡಿ, ಇಷ್ಟೆಲ್ಲ ಆದ ಮೇಲೂ ಕೂಡ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದೆ. ಜಮ್ಮು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಯ ವಿಫಲ ಯತ್ನವನ್ನ ಮಾಡಿದೆ. ಪಾಕ್ ಡ್ರೋನ್ಗಳನ್ನು ಆಗಸ್ಟ್ನಲ್ಲೇ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಮತ್ತೆ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಆರ್ಮಿ. ಏನ್ ಕದನ ವಿರಾಮ? ಮತ್ತೆ ಈ ತರ ಇವರು ಡ್ರೋನ್ ದಾಳಿ ಮಾಡ್ತಾ ಇದ್ರಿ, ಏನ್ ಕದನ ವಿರಾಮ? ಭಾರತೀಯ ಸೇನೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ಳುತ್ತೆ. ಅಂದ್ರೆ ಏನು, ಇವ್ರು ಮಾಡೋದೆಲ್ಲ ಮಾಡ್ತಾನೆ ಇರ್ತಾರೆ, ಡ್ರೋನ್ಗಳನ್ನ ಹಾರಿಸ್ತಾನೆ ಇರ್ತಾರೆ, ಭಾರತ ಮಾತ್ರ ಸುಮ್ಮನೆ ಇರಬೇಕು, ಕೈ ಕಟ್ಕೊಂಡು ಕೂತಿರ್ಬೇಕು ಅಂತ ಹೇಳಕ್ಕೆ ಯುಎಸ್ ಕಡೆಯಿಂದ ಇದನ್ನ ಹೇಳ್ಸಿದ್ದ. ಅವ್ರ ಕೈಕಾಲ್ ಬಿದ್ದು ಪಾಕಿಸ್ತಾನ. ನೋಡ್ತಾ ಇದೀವಿ, ನಿನ್ನೆ ಮತ್ತೆ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಹೇಳಿತನವನ್ನ ಮೆರೆದಿದೆ. ಎದುರಿಸೋದಾದ್ರೆ ಬನ್ನಿ ಯುದ್ಧಕ್ಕೆ ನೋಡ್ಕೋತೀವಿ ಅಂತ ಎದುರಿಸಬೇಕು ಅಂತ ತಾಕತ್ತಿಲ್ಲ, ದಮ್ಮಿಲ್ಲ. ಬದಲಾಗಿ ರಣ ಹೇಳಿ ಪಾಕ್ ಅಮೆರಿಕದ ಕೈಕಾಲು ಹಿಡ್ಕೊಳ್ಳುತ್ತೆ ಹೋಗಿ. ಡಿಜಿಎಂಒ ಸಭೆಯ ಬಳಿಕವೂ ಡಿಜಿಎಂಒ ಸಭೆನಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ಕದನ ವಿರಾಮ ಅಂತ. ಇದೇ ಹೇಳಿತನವನ್ನ ಅರ್ಧ ಶತಮಾನದಿಂದ ಪಾಕಿಸ್ತಾನ ಮಾಡ್ಕೊಂಡು ಬಂದಿರೋಂಥದ್ದು. ಶೇಮ್ ಆನ್ ದೆಮ್. ಬಳಿಕವೂ ಕೂಡ ನಿನ್ನೆ ಡಿಜಿಎಂಒ ಮೀಟಿಂಗ್ ನಂತರವೂ ಕೂಡ ಮತ್ತೆ ಕುತಂತ್ರಿ ಪಾಕ್ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಗಡಿ ಭಾಗದಲ್ಲಿ ತಡರಾತ್ರಿ ಡ್ರೋನ್ ದಾಳಿಗೆ ಯತ್ನಿಸಿದೆ. ಭಾರತದ ಸೇನೆ ಅದಕ್ಕೆ ಖಡಕ್ ಕೌಂಟರ್ ಕೊಟ್ಟಿದೆ. ಏನ್ ಮಾಡ್ತಾರೆ ಮೋದಿ ಇದ್ರ ನಂತರ ನೋಡೋಣ.